ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸುಧೀರ್ ಚೌಧರಿ ನಿಮಗೆಲ್ಲ ಗೊತ್ತಿರಬಹುದು. ಜಿ ಟಿವಿಯಲ್ಲಿದ್ದು ಫೇಮಸ್ ಆದ ಆ ನಂತರ ಈಗ ಡಿ ನ್ಯೂಸ್ಗೆ ಬಂದಿದ್ದಾನೆ, ದೂರದರ್ಶನ್ಗೆ ಬಂದಿದ್ದಾನೆ. ದೂರದರ್ಶನ್ಗೆ ಬರಬೇಕು ಅಂತಂದ್ರೆ ಸರ್ಕಾರದಲ್ಲಿ ಒಳ್ಳೆ ಗುಲಾಮಗಿರಿ ಮಾಡಿದ್ರೆ ದೂರದರ್ಶನಕ್ಕೆ ಬರಬಹುದು ಈ ಸರ್ಕಾರದ ಅವಧಿಯಲ್ಲಿ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಗುಲಾಮಗಿರಿ ಯಾವ ಮಟ್ಟಕ್ಕೆ ಈ ಸುಧೀರ್ ಚೌಧರಿ ಅನ್ನುವವನು ಮಾಡಿದ್ದಾನೆ ಅಂತ. ಮೋದಿಯ ಅತ್ಯಂತ ದೊಡ್ಡ ಗುಲಾಮ ಅಂತ ಕರೆಸ್ಕೊಳ್ಳಬಹುದಾದಂತಹ ರ್ಯಾಂಕಿಂಗ್ ಪಟ್ಟಿ ಮಾಡಿದ್ರೆ ಮೊದಲ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ವ್ಯಕ್ತಿ ಅವನು. ಮೊದಲ ಸ್ಥಾನ, ಡಿಸ್ಟೆನ್ಸ್ ನಂಬರ್ 1. ಹತ್ರಕ್ಕೆ ಯಾರು ಬರೋಕೆ ಇಲ್ಲ. ಸೆಕೆಂಡ್ ಸ್ಪಾಟ್ಗೆನೆ ಜಗಳ ಅಷ್ಟೇ, ಫಸ್ಟ್ ಸ್ಪಾಟ್ ಫಿಕ್ಸ್. ಇವನಿಗೆ ಭಾರತದ ಪ್ರಜೆಗಳ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾರೆ. ಎಷ್ಟು? ತಿಂಗಳಿಗೆ 1.25 ಕೋಟಿ ರೂಪಾಯಿಗಳ ಸಂಬಳ ಅವನಿಗೆ. 1.25 ಕೋಟಿ ಆಲ್ಮೋಸ್ಟ್. ವರ್ಷಕ್ಕೆ 15 ಕೋಟಿಗೆ ಸೇರ್ಕೊಂಡಿದ್ದು, ಪ್ರತಿ ವರ್ಷ 10% ಇನ್ಕ್ರಿಮೆಂಟ್ ಬೇರೆ ಅಂತೆ. ಆದರೆ ಈಗ 16.5 ಕೋಟಿ ರೂಪಾಯಿ ಅವನ ಸಂಬಳ ವರ್ಷಕ್ಕೆ. ಅಷ್ಟು ಸಂಬಳ ಪಡ್ಕೊಂಡು ಅವನು ಮಾಡೋದೇನು ಅಂದ್ರೆ ಮೋದಿಯ ಗುಲಾಮಗಿರಿ ಮಾಡೋದು. ದೂರದರ್ಶನಲ್ಲಿ ಬಂದು ಒಂದು ಡಿ ಕೋಡ್ ಅನ್ನುವಂತಹ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾನೆ. ಅಲ್ಲಿ ಗುಲಾಮಗಿರಿ, ಹಿಂದಿಯಲ್ಲಿ ಚಾಟುಕಾರ್ತ ಅಂತ ಏನ್ ಕರೀತಾರೆ, ಅದನ್ನು ಮಾಡ್ತಾನೆ, ಸಂಬಳ ತಗೊಂಡು ಹೋಗ್ತಾನೆ. ಅವನು ಒಂದಷ್ಟು ನಿಷ್ಠಾವಂತ ಪತ್ರಕರ್ತರನ್ನ ಕೆದಕುವಂತಹ ಪ್ರಯತ್ನವನ್ನು ಮಾಡ್ದ, ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ದ. ಅಂತಹ ಒಂದು ನಿಷ್ಠಾವಂತ ಪತ್ರಕರ್ತರ ಪೈಕಿ ಒಬ್ಬರಿದ್ದಿದ್ದು ಉಮಾಶಂಕರ್ ಸಿಂಗ್ ಅಂತ. ಅವರು NDTVಯಲ್ಲಿ ಸುಮಾರು 22 ವರ್ಷ ಕಾರ್ಯನಿರ್ವಹಿಸಿದ್ರು. NDTV ಹೇಗಿತ್ತು ಆ ಕಾಲದಲ್ಲಿ, ಎಂತೆಂತಹ ಪ್ರಶ್ನೆಗಳನ್ನು ಕೇಳ್ತಾ ಇತ್ತು. ಆ ನಂತರ ಅದಾನಿ ಟೇಕ್ ಓವರ್ ಮಾಡಿದ ಮೇಲೂ ಸ್ವಲ್ಪ ದಿನ ಇದ್ರು, ಬಟ್ ಆಮೇಲೆ ಬಿಟ್ರು. ಅವರನ್ನ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಸುಧೀರ್ ಚೌಧರಿ, ಈ ಗುಲಾಮ, ಗೋಧಿ ಮಾಧ್ಯಮದ ನಂಬರ್ 1 ಗುಲಾಮ, ಒಂದಷ್ಟು ಟೀಕೆಗಳನ್ನ ದೂರದರ್ಶನದ ಕಾರ್ಯಕ್ರಮದಲ್ಲಿ ಮಾಡ್ತಾನೆ. ಏನು ಮಾಡ್ತಾನೆ ಇವನು ಸುಧೀರ್ ಚೌಧರಿ ಅನ್ನುವಂತಹ ಗುಲಾಮ ಅಂತಂದ್ರೆ, ನಿಮಗೆ ಗೊತ್ತಿದೆಯಲ್ಲ ಮೊನ್ನೆ ನಾರ್ವೆಯಲ್ಲಾದಂತಹ ಘಟನೆ. ನಾರ್ವೆಯಲ್ಲಿ ನರೇಂದ್ರ ಮೋದಿ ಅಲ್ಲಿ ಹೋಗಿ ನಾರ್ವೆಯ ಪ್ರಧಾನಿ ಜೊತೆ ನಿಂತಿರ್ಬೇಕಾದ್ರೆ, ಯೂಶುವಲ್ ಆಗಿ ಧೈರ್ಯ ಇರುವವರು, ಕರೆಕ್ಟ್ ಆಗಿ ಕೆಲಸ ಮಾಡೋರು ಬೇರೆ ದೇಶಗಳಿಗೆ ಹೋದ್ರೆ ಅಥವಾ ಬೇರೆ ದೇಶದವರು ಇಲ್ಲಿಗೆ ಬಂದ್ರೆ ಒಂದು ಒಪ್ಪಂದಗಳು, ಅಗ್ರಿಮೆಂಟ್ಗಳು ಎಲ್ಲ ಆದ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಬಟ್ ನರೇಂದ್ರ ಮೋದಿಗೆ ಅಷ್ಟೊಂದು ಧೈರ್ಯ ಇಲ್ವಲ್ಲ. ಏನಿದ್ರು ಸ್ಕ್ರಿಪ್ಟೆಡ್, ಟೆಲಿಪ್ರಾಂಪ್ಟರ್ ಇದ್ರೆ ಅದರ ಮೇಲೆ ಏನ್ ಬರುತ್ತೋ ಅದನ್ನ ಒಂಚೂರು ಏರಿಳಿತಗಳಲ್ಲಿ ಮಾತಾಡಿ ಜನರಿಗೆ ಮಂಕು ಬೂದಿ ಎರಚೋದು ಮಾತ್ರ ಮೋದಿಗೆ ಬರೋದು. ನೇರ ಪ್ರಶ್ನೆ ಕೇಳ್ಬಿಟ್ರೆ ನೋ ವೇ, ನೋ ವೇ. ಹಾಗಾಗಿ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡೋದು. ಭಾರತದಲ್ಲಂತೂ ಪ್ರೆಸ್ ಕಾನ್ಫರೆನ್ಸ್ ಮಾಡೇ ಇಲ್ಲ 12 ವರ್ಷದಿಂದ. ಹೊರದೇಶದಲ್ಲಿ ಮಾಡಿದ್ರು ಸಹ ಅನಿವಾರ್ಯ, ಆಗದೇ ಇಲ್ಲ ತಪ್ಪಿಸ್ಕೊಳ್ಳೋಕೆ ಅಂದಾಗ ಮಾತ್ರ ಒಂದೆರಡು ಪದ, ಮಿಕ್ಕಂತೆ ಅವಾಯ್ಡ್. ನಾರ್ವೆನಲ್ಲಿ ಅದೇ ಕೆಲಸ ಮಾಡಕ್ ಹೋದ್ರು. ಅಲ್ಲಿ ಒಂದು ದಿಟ್ಟ ಪತ್ರಕರ್ತೆ ಹೆಲ್ಲೆ ಲಿಂಗ್ ಅನ್ನುವಂಥವ್ರು, ನೀವ್ಯಾಕೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬಾರದು, ಜಗತ್ತಿನ ಅತ್ಯಂತ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಮಾಧ್ಯಮಗಳಾದಂತಹ ನಮಗೆ ನೀವ್ಯಾಕೆ ಉತ್ತರ ಕೊಡಬಾರದು ಅಥವಾ ಪ್ರಶ್ನೆಗಳನ್ನು ತಗೋಬಾರದು ನಮ್ಮ ಹತ್ರದಿಂದ ಅಂತ ಕೇಳಿದ್ರು. ಆ ಲೇಡಿನ ಆ ನಂತರ ಯಾವೆಲ್ಲಾ ರೀತಿಯಲ್ಲಿ ಅವಮಾನಿಸಿದ್ರು, ಅವರ ಅಕೌಂಟ್ಗಳು ಬ್ಲಾಕ್ ಮಾಡಿಸಿದ್ರು, ತಮ್ಮ ಕೈಲಾದ ಎಲ್ಲ ಹೇಡಿತನವನ್ನು ಮೋದಿ ಸರ್ಕಾರ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಆ ವಿಚಾರವನ್ನ ಪ್ರಸ್ತಾಪಿಸ್ತಾ ಈ ಗುಲಾಮ ಸುಧೀರ್ ಚೌಧರಿ ಆಕೆಯನ್ನ ಟೀಕೆ ಮಾಡ್ತಾನೆ. ಈ ಬೇರೆ ಒಂದು ವಿಚಾರವನ್ನ ತಗೊಂಡು ಬರ್ತಾನೆ. ಏನಂತ, 2003-4 ಹೊತ್ತಿನಲ್ಲೆಲ್ಲ ಆಗಿದ್ದಂತಹ ದೂರದರ್ಶನ್ನಲ್ಲಿ ಆಗಿನ ಕಾಂಗ್ರೆಸ್ ಸರ್ಕಾರವನ್ನ ಇಂಟರ್ವ್ಯೂಗಳು ಮಾಡ್ಬೇಕಾದ್ರೆ ಸಮೋಸ ಪಾಯಸಗಳ ಬಗ್ಗೆ ಮಾತಾಡ್ದಂಗೆ ಮಾತಾಡ್ತಿದ್ರು. ಅಂಥ ಒಂದು ರೀತಿಯಾದಂತಹ ಪತ್ರಿಕೋದ್ಯಮವನ್ನ ಬೆಂಬಲಿಸುವಂಥವರು ಇವತ್ತು ಹೆಲ್ಲೆಲಿಂಗನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಹೆಲ್ಲೆಲಿಂಗನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಈ ಗುಲಾಮ ಸುಧೀರ್ ಚೌಧರಿ. ಸಮೋಸ ಮತ್ತು ಪಾಯಸ ಅಂತೆ, ಸಮೋಸ ಮತ್ತು ಪಾಯಸ. ನರೇಂದ್ರ ಮೋದಿನ ಇಂಟರ್ವ್ಯೂ ಮಾಡಿ ಈ ಗುಲಾಮರುಗಳು, ಗೋಧಿ ಮಾಧ್ಯಮಗಳು ಎಂತೆಂಥ ಪ್ರಶ್ನೆ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ನಿಮ್ಮ ಮುಖದಲ್ಲಿ ಇಷ್ಟೊಂದು ಕಾಂತಿ ಹೇಗಿದೆ, ನಿಮ್ಮ ಎನರ್ಜಿ ಇಷ್ಟೊಂದಿದೆಯಲ್ಲ, ಏನ್ ತಿಂತೀರಿ ಹೊಟ್ಟೆಗೆ, ಇಂಥ ಪ್ರಶ್ನೆಗಳನ್ನು ಕೇಳುವವರು. ನೀವು ಸುಸ್ತೇ ಆಗಲ್ವಲ್ಲ ಹೇಗೆ,
ನಿಮ್ಮ ಮುಖದ ಈ ಕಾಂತಿಗೆ ಏನು ಸ್ಪೆಷಲ್ ಆಗಿ ಬಳಸ್ತೀರಿ? ಆ ಪುಣ್ಯಾತ್ಮ, ನಾನು ಬೆವರಿಂದ ಮಸಾಜ್ ಮಾಡ್ತೀನಿ. ಮತ್ತಿನ್ನೊಬ್ಬ ಆ ಕಾಲದಲ್ಲಿ ವಿದೇಶಿ ನಟ ಆಗಿದ್ದ, ಈಗ ಹೇಗೋ ಭಾರತದ ಪೌರತ್ವ ಪಡ್ಕೊಂಬಿಟ್ಟವನೆ. ಅವನೊಂದು ಇಂಟರ್ವ್ಯೂ ಮಾಡಿ, ಮಾವಿನ ಹಣ್ಣನ್ನ ಕಚ್ಚಿಕೊಂಡು ಕುಡಿತೀರಾ, ಚೀಪಿಕೊಂಡು ತಿಂತೀರಾ, ಕಚ್ಚಿಕೊಂಡು ತಿಂತೀರಾ, ಚೀಪ್ಕೊಂಡು ತಿಂತೀರಾ ಅಂತೆಲ್ಲ ಕೇಳಿದ್ದ. ಇದಂತ ಪ್ರಶ್ನೆಗಳು. ಆಗ ದೂರದರ್ಶನ್ ಕೇಳ್ತಾ ಇದ್ದಿದ್ದು ಸಮೋಸ ಪಾಯಸದ ಪ್ರಶ್ನೆಗಳಂತೆ. ಈ ಲಫಂಗ ಹೇಳ್ತಾ ಇರೋದು ಯಾರು? ಗುಲಾಮ ಸುಧೀರ್ ಚೌಧರಿ. ಈ ಸುಧೀರ್ ಚೌಧರಿಯ ಜೈಲ್ ಕತೆ ಹೇಳ್ತೀನಿ. 2 ಬಾರಿ ಜೈಲ್ಗೆ ಹೋಗಿದ್ದಾನೆ. ಕಂತ್ರಿ ಕೆಲಸ ಮಾಡಿ 2 ಬಾರಿ ತಿಹಾರ್ ಜೈಲ್ಗೆ ಹೋಗಿದ್ದಾನೆ ಇವನು. ಆ ಎರಡನ್ನ ಆಮೇಲೆ ಹೇಳ್ತೀನಿ. ಸೊ ಇದನ್ನ ಈ ರೀತಿ ಯಾವಾಗ ಮಾತಾಡೋದ್ನೋ ದೂರದರ್ಶನಲ್ಲಿ ಹೆಲ್ಲೆಲಿಂಗನ್ನ ಅಟ್ಯಾಕ್ ಮಾಡೋದಕ್ಕೆ, ಅವನ ಮಾಜಿ ಗೆಳೆಯರೊಬ್ಬರು NDTVಯಲ್ಲಿ ಇದ್ದವ್ರು, ನಾನು ಆಗ್ಲೇ ಹೇಳಿದ್ನಲ್ಲ, ಉಮಾಶಂಕರ್ ಸಿಂಗ್ ಅನ್ನುವಂಥವ್ರು. ಅವರು ತಿರುಗಿಬಿದ್ರು. ಫೇಸ್ಬುಕ್ ಮತ್ತು ಟ್ವಿಟ್ಟರ್ ಅಲ್ಲಿ ಇಷ್ಟುದ್ದ ಬರೆದು ಹಾಕಿದ್ರು ಅವನ ಯೋಗ್ಯತೆನ, ಅವನನ್ನ ಬೆತ್ತಲು ಮಾಡಿ ಬಿಸಾಕಿದ್ರು. ನಿನ್ನ ಯೋಗ್ಯತೆ ಏನು ಅಂತ ಚೂರು ಹಚ್ಕೊಂಡು ಸರಿಯಾಗಿ ತೊಳೆದು ಬಿಸಾಕಿದ್ರು ಅವನನ್ನ. ನೀನೆಂತಹ ಹಲ್ಕ ಕೆಲಸಗಳನ್ನ ಮಾಡಿದ್ಯಾ? NDTVಗೆ ನಾನು ಕೆಲಸಕ್ಕೆ ಸೇರಿದಾಗ NDTV ಸೇರೋದಕ್ಕೆ ನನಗೆ ದುಂಬಾಲು ಬಿದ್ದಿದ್ದೆ, ನನ್ನ ಹತ್ರ ಬೇಡ್ಕೊಳ್ತಿದ್ದೆ. ನಾನೇ ಹೊಸಬ ಅಲ್ಲಿಗೆ ಹೋಗಿದ್ದ ಕಾರಣಕ್ಕಾಗಿ ನಿನ್ನನ್ನು ಅಲ್ಲಿಗೆ ತಗೊಳಕ್ ಸಾಧ್ಯ ಆಗಿರ್ಲಿಲ್ಲ. ಹಾಗಿದ್ದು ನೀನು ನನ್ನನ್ನು ಎಷ್ಟೆಲ್ಲ ಬೇಡ್ಕೊಂಡಿದ್ದೆ. ಆ ನಂತರ ನೀನೇನೇನು ಕಿತಾಪತಿ ಮಾಡಿದ್ಯಾ ಅಂತ ಹೇಳಿ ಆ 2 ಜೈಲಿಗೆ ಹೋದ ಘಟನೆಗಳನ್ನ ನೆನಪಿಸ್ತಾರೆ. ಸೊ ಆ ಘಟನೆಗಳೇನು ಅಂತಂದ್ರೆ, ಒಂದು 2007ರದ್ದು ಲೈವ್ ಇಂಡಿಯಾ ಅನ್ನುವಂತಹ ಒಂದು ಚಾನಲ್ ನಲ್ಲಿ ಇದ್ದ ಇವನು, ಯಾರು? ಸುಧೀರ್ ಚೌಧರಿ. ಅಲ್ಲಿ ಪಾಪ ಉಮಾ ಖುರಾನ ಅನ್ನುವಂತಹ ಒಂದು ಮಹಿಳಾ ಟೀಚರ್ ಬಗ್ಗೆ ಸುಳ್ಳು ಸ್ಟಿಂಗ್ ಆಪರೇಷನ್ ಮಾಡಿ ಆ ಟೀಚರು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ತಳ್ತಿದ್ದಾರೆ ಅಂತ ಸುಳ್ಳು ಆರೋಪ ಮಾಡದ. ಆ ಸುದ್ದಿಯನ್ನ ನಂಬಿ ಅಲ್ಲಿದ್ದ ಜನ ಆ ಶಾಲೆ ಮೇಲೆ ದಾಳಿ ನಡೆಸಿದ್ರು. ಆ ಮಹಿಳೆಯ ಬಟ್ಟೆ ಎಲ್ಲ ಹರಿದು ಹಾಕಿದ್ರು, ಹೊರವೆತ್ತಲೆ ಮಾಡಿ ಹೊಡೆದ್ರು ಆ ಮಹಿಳೆಗೆ. ಆ ಮಹಿಳೆಯನ್ನ ಕೆಲಸದಿಂದ ಕಿತ್ತಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆ ನಂತರ ತನಿಖೆ ಆದ್ಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಅದೆಲ್ಲ ಸುಳ್ಳು. ಈ ಸುಧೀರ್ ಚೌಧರಿ ಅವನ್ ಚಾನಲ್ ಬೆಳೆಸೋದಕ್ಕೆ ಅಂತ ಈ ಲೈವ್ ಇಂಡಿಯಾ ಅನ್ನುವಂತಹ ಚಾನಲ್ ಅನ್ನ ಇಂತಹ ಕಂತ್ರಿ ಕೆಲಸ ಮಾಡದ, ಸುಳ್ಳು ಸುದ್ದಿ ಬಿತ್ತದ ಅಂತ ಆಮೇಲೆ ಇವನ್ ಮೇಲೆ ಕೇಸ್ ಬಂತು. ಇವ್ನ ಎತ್ಕೊಂಡೋಗಿ ಜೈಲಿಗೆ ಹಾಕಿದ್ರು, ತಿಹಾರ್ ಜೈಲಲ್ಲಿ ಬಿಸಾಕಿದ್ರು ಇವನನ್ನ. ಆ ನಂತರ 2012ರಲ್ಲಿ ಜಿ ನ್ಯೂಸ್ ಅಲ್ಲಿ ಕೆಲಸ ಮಾಡ್ತಿದ್ದ ಈ ಅಯೋಗ್ಯ. ಅಲ್ಲೇನ್ ಮಾಡ್ದ? ನವೀನ್ ಜಿಂದಾಲ್ ಅನ್ನುವಂತಹ ಕಾಂಗ್ರೆಸ್ ಸಂಸದರಿಂದ 100 ಕೋಟಿ ರೂಪಾಯಿಗಳನ್ನ ವಸೂಲಿ ಮಾಡೋ ಪ್ರಯತ್ನ ಮಾಡಿದ. ಎಕ್ಸ್ಟಾರ್ಷನ್ 100 ಕೋಟಿ ವಸೂಲಿಗೆ ಮುಂದಾಗಿದ್ದ. ಆಗ ತಗ್ಲಾಕಂಡ. ಆಗಲೂ ಮತ್ತೆ ತಿಹಾರ್ ಜೈಲಿಗೆ ಹಾಕಿದ್ರು ಇವನನ್ನ. ಆದ್ರೂ ಆ ಮಾನಗೆಟ್ಟ ಜಿ ಟಿವಿ, ಮೋದಿಯ ಪಾದದ ಅಡಿಯಲ್ಲಿ ಬಿದ್ದಿರುವಂತಹ ZTV, ಅವನು ಜೈಲಿಂದ ಬಂದ ಮೇಲೆ ಮತ್ತೆ ಅವನನ್ನ ನೌಕರಿಯಲ್ಲಿ ಮುಂದುವರಿಸ್ತು. ಎಂತಹ ನೀಚತನದ ಚಾನಲ್ ನೋಡಿ ಅದು, ಎಂತಹ ನೀಚತನದ ಚಾನಲ್. ಅಲ್ಲೇ ಅರ್ಥ ಆಗತ್ತೆ ಮೋದಿ ಭಕ್ತರು, ಮೋದಿ ಗುಲಾಮರು, ಮೋದಿ ಸಪೋರ್ಟರ್ಸ್ ಅಂದ್ರೆ ಅವರ ಮಾನ ಮರ್ಯಾದೆ ಯಾವ ಲೆವೆಲ್ ಅಲ್ಲಿ ಇಟ್ಕೊಂಡಿರ್ತಾರೆ, ಸೈದ್ಧಾಂತಿಕವಾಗಿ ಯಾವ ಅಧಪತನಕ್ಕೆ ಹೋಗಿರ್ತಾರೆ, ಎಷ್ಟು ನೀಚತನಕ್ಕೆ, ಎಷ್ಟು ಆಳಕ್ಕೆ ಹೋಗಿರ್ತಾರೆ ನೀಚತನದಲ್ಲಿ ಅನ್ನೋದು ಅಲ್ಲೇ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಅಂಥ ಘಟನೆಗಳನ್ನ ನೆನಪಿಸ್ತಾರೆ ಇವರು. ಉಮಾಶಂಕರ್ ಸಿಂಗ್, ನಿನ್ನ ಯೋಗ್ಯತೆ ಇದು ಕಣೋ, ನೀನು ಬೇರೆ ಪತ್ರಕರ್ತರನ್ನ ಕಿಂಡಲ್ ಮಾಡ್ತಿದೀಯಾ, ಸಮೋಸ ಪಾಯಸ ಅಂತೆಲ್ಲ ಕತೆ ಕಟ್ತಾ ಇದೀಯಾ, ನಿನ್ನ ಯೋಗ್ಯತೆ ಇಷ್ಟೇ ಅಂತ ಅವರ ಮಾಜಿ ಗೆಳೆಯ ಉಮಾಶಂಕರ್ ಸಿಂಗ್ ಸುಧೀರ್ ಚೌಧರಿಯನ್ನ ಚೆನ್ನಾಗಿ ತೊಳೆದು ಬೆತ್ತಲೆ ಮಾಡಿ ಜಗತ್ತಿನ ಮುಂದೆ ನಿಲ್ಲಿಸಿದ್ದಾರೆ. ಇನ್ನು ಅದಕ್ಕೆ ನೀವು ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ. ಇವನು ಜೈಲಿಗೆ ಹೋಗಿದ್ದು ನಿಜ, ಸುಳ್ಳು ಸುದ್ದಿಗಳು ಪ್ರಕಟ ಮಾಡಿದ್ದು ನಿಜ. ಯಾಕಂದ್ರೆ ಅದನ್ನ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿನೇ ಒಪ್ಕೊಂಡು ಆ ಲೈವ್ ಇಂಡಿಯಾ ಚಾನಲ್ನ 1 ತಿಂಗಳು ಬ್ಯಾನ್ ಮಾಡಿಬಿಟ್ಟಿದ್ರು. ಆ ಚಾನಲ್ ಅನ್ನ ಸುಳ್ಳು ಸುದ್ದಿ ಹೇಳಿ ಒಂದು ಮಹಿಳೆಯನ್ನ ಬೆತ್ತಲೆ ಮಾಡಿ ಹೊಡೆಯಂಗೆ ಮಾಡಿದ್ರೆ ಜನರ ಕೈಯಲ್ಲಿ. ಆಮೇಲೆ ನೋಡಿದ್ರೆ ಆ ಮಹಿಳೆ ಏನೂ ಮಾಡಿಲ್ಲ ತಪ್ಪು, ಕೋರ್ಟ್ ಒಪ್ಕೊಂಡಿದೆ ಏನೂ ಮಾಡಿಲ್ಲ ಅಂತ, ತನಿಖೆಯಿಂದ ಗೊತ್ತಾಗಿದೆ ಏನೂ ಮಾಡಿಲ್ಲ ಅಂತ, ನಿನ್ನನ್ನೇ ಜೈಲಿಗೆ ಹಾಕಿದ್ರು. ಎನಿಹೌ ಇಂಥದ್ದನ್ನ ಅವನಾಗವನೇ ಕೆರ್ಕೊಂಡು ಸುಮ್ಮನೆ ಇಲ್ಲದೆ ಮೋದಿಗೆ ಬಕೆಟ್ ಹಿಡಿಯಕ್ ಹೋಗಿ, ದಿಟ್ಟ ಪತ್ರಕರ್ತೆ ಹೆಲ್ಲೆಲಿಂಗ್ನ ಅವಮಾನ ಮಾಡಕ್ ಹೋಗಿ, ಅಟ್ಯಾಕ್ ಮಾಡಕ್ ಹೋಗಿ, ತಾನು ಬೆತ್ತಲಾಗಿದ್ದನ್ನ ತಾನು ಬೆತ್ತಲು ಮಾಡ್ಕೊಂಡ ಅವನಾಗವನೇ ಆ
ಇದಕ್ಕೆ ಬಲೆಗೆ ಸಿಗಾಕೊಂಡಂಗೆ ಆಯ್ತು ಈಗ ಸುಧೀರ್ ಚೌಧರಿ ಅನ್ನುವಂತಹ ಮೋದಿ ಗುಲಾಮನಿಗೆ. ಸೊ ಚೆನ್ನಾಗಿ ಜನರಿಗೆ ಮತ್ತೊಮ್ಮೆ ನೆನಪಿಸಿದ ಹಾಗಾಯ್ತು ಈ ಸುಧೀರ್ ಚೌಧರಿ ಅನ್ನುವಂಥವನು ಎಂತಹ ನೀಚ, ಅಂತಹ ನೀಚನಿಗೆ ನರೇಂದ್ರ ಮೋದಿ ನಮ್ಮ ಟ್ಯಾಕ್ಸ್ ದುಡ್ಡಿಂದ, ನಮ್ಮ ತೆರಿಗೆ ಹಣದಿಂದ ತಿಂಗಳಿಗೆ 1.25 ಕೋಟಿವರೆಗೆ ತಿಂಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ. ಅಷ್ಟೇ. ಸೊ ಇದಿಷ್ಟು ಸುಧೀರ್ ಚೌಧರಿ ಕುರಿತಾಗಿ ಅವನ ಮಾಜಿ ಗೆಳೆಯರೊಬ್ಬರು ಬೆತ್ತಲು ಮಾಡಿ ಜಗತ್ತಿನ ಮುಂದೆ ನಿಲ್ಲಿಸಿರುವಂತಹ ಸುದ್ದಿಯ ವಿವರಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.